ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪಿಟ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಫಸ್ಟ್ ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಎಳ್ಳು ಬೆಲ್ಲ ತಿಂತ ತುಂಬ ಖುಷಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ. ಇವತ್ತು ಏನು ಕಂಟೆಂಟ್ ಅಂದರೆ ತುಂಬ ಜನ ಕೇಳಿದರು, ಬ್ರೋ ಅಕ್ಕಿ ಮೇಲ್ ಫೀಮೇಲ್ ಯಾವ ಥರ ಕಂಡು ಹಿಡಿದ್ರು ಅಂತ ತುಂಬ ಜನ ಕೇಳಿದರು. ಹಾಗೆ ತಾಮ್ರಾಲ್ ಪಟಾಗೆ ಯಾವಾಗ ನೀವು ಕೈಗೆತ್ಕೊಂಡು ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಒಬ್ರಿಗೆ ಕೇಳಿದರು. ಓಕೆನಾ. ಆಮೇಲೆ ಟೂರ್ನಿಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ಗೂಡ್ ಸೈಡಿಗೆ ಬಂದರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇವತ್ತು ಪೇಪರ್ ಎಲ್ಲ ಹಾಸಿ ಬಿಟ್ಟಿದ್ದೀನಿ. ಓಕೆನಾ. ನಮ್ಮ ಸುರುಮಿದು ಮರಿಯಾಗಿದೆ. ಇವತ್ತು ನಮ್ಮ ಲಕ್ಕೋದು ಸಹ ಮರಿಯಾಗುತ್ತೆ. ನೋಡಿ ಅಕ್ಕಿ ಒಳಗೆಲ್ಲ ಮೇವಾಗಿ ಬಿಟ್ಟಿದ್ದೀನಿ. ಸುರುಮಿದು ಮರಿ ನೋಡಿ ಮರಿ ಆಗಿದೆ. ಅಪ್ಪ ಅಮ್ಮ ಕಾವು ಕುತ್ಕೊಂತೈತೆ ನೋಡ್ಬೋದು, ಅಲ್ಲಿ ಮರಿ ಆಗಿದೆ. ಓಕೆನಾ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಲಕ್ಕೋದು ಮರಿ ಆಗುತ್ತೆ. ಓಕೆನಾ. ತುಂಬ ಜನ ಕೇಳ್ತಾ ಇದ್ರಲ್ಲ ಒಬ್ರು ಇನ್ನೂ ಮರಿ ಆಗಿಲ್ವಾ ಅಂತ. ಏನ ಅದಾದಮೇಲೆ ಇನ್ನು ಇಲ್ಲಿಗೆ ಬಂದರೆ ಅಕ್ಕಿ ಇನ್ನೂ ಮೊಟ್ಟೆ ಇಕ್ಕಿಲ್ಲ. ಇದು ಮರಿ ತುಂಬ ಚೆನ್ನಾಗಿ ನೋಡ್ಕೊಂತ ಇದೆ. ನೋಡೋಣ. ಅಕ್ಕಿ ಸ್ವಲ್ಪ ವೀಕ್ ಆಗಿದೆ. ಈ ಅಕ್ಕಿಗಳಿಗೆಲ್ಲ ಡೈಲಿ ನೆನೆಸಿರೋ ನಮ್ಮ ಮಾಮೂಲಿ ಏನೇನು ದೊಡ್ಡ ಮೇವು ನೆನೆಸಿ ಹಾಕ್ತೀವೋ ಎಲ್ಲ ಹಾಕೊಂಡ್ಬಂದ್ರೆ ಚೆನ್ನಾಗಾಗುತ್ತೆ. ಇನ್ನು ಈ ಕಡೆ ಗೂಡಲ್ಲಿ ನಾನು ಹೇಳ್ತೀನಿ ಮೇಲ್ ಫಿಮೇಲ್ ಯಾವ ಥರ ಕಂಡಿಡಿಯೋದು ಅಂತ. ಈ ಗೂಡಲ್ಲಿ ಕೆಲವು ಅಕ್ಕಿಗಳು ಎಣ್ಣೆ ಅಕ್ಕಿಗಳಿದೆ ಮತ್ತು ಗಂಡಕ್ಕಿಗಳಿದೆ, ಅದರಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಬಂದರೆ ಏನು ರಾಗಿ ಎಲ್ಲ ಹಿಂಗೆ ಇಟ್ಕೊಂಡಿದೆ ಅಂತ ಕೇಳ್ತೀರಾ. ಸ್ವಲ್ಪ ರಾಗಿ ಖಾಲಿ ಆಗಿತ್ತು. ಓಕೆನಾ. ಈಗ ಇರೋ ರಾಗಿನ ನೀಟಾಗಿ ಸ್ವಲ್ಪ ಮನೇಲಿರೋ ರಾಗಿನ ಕ್ಲೀನ್ ಮಾಡಿ ಅಕ್ಕಿಗಳ್ಗೆ ಹಾಕೋಣ ಅಂತ ತಂದಿಕ್ಕಿರೋದು. ಓಕೆನಾ. ಇಲ್ಲಿ ಅಕ್ಕಿಗಳಿಗೆಲ್ಲ ಹಾಕಿದ್ದೀನಿ. ಇನ್ನು ಮೇಲ್ಗಡೆ ಅಕ್ಕಿಗಳಿಗೆ ಸ್ವಲ್ಪ ಟ್ರೇ ಶಾರ್ಟೇಜ್ ಇರೋದ್ರಿಂದ ಎಲ್ಲ ಒಂದು ಅಕ್ಕಿ ತಿಂದಾದ್ಮೇಲೆ ಅಕ್ಕಿಗೆ ಹಾಕೋಣೋದಕ್ಕೋಸ್ಕರ ಅಷ್ಟೇ. ಓಕೆನಾ. ಈ ಪಟ ಎಂತಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಂದರೆ ನೋಡ್ಬೋದು, ತುಂಬ ಜನ ಯಾವಾಗ ಫೀಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇರ್ತೀರಲ್ಲ. ಅಕ್ಕಿ ಈ ಸೈಜ್ಗೆ ಏನು ಸ್ವಲ್ಪ ಲೈಟಾಗಿ ಪುಕ್ಕ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ, ಅಕ್ಕಿ ಕಂಡುಬಿಡುತ್ತೋ, ಆಗ್ಲಿಂದನೇ ಅಕ್ಕಿಗಳಿಗೆಲ್ಲ ನೀವು ಸ್ವಲ್ಪ ಅಪ್ಪ ಅಮ್ಮ ಫೀಡ್ ಮಾಡಾಮೇಲೆ ಲೈಟಾಗಿ ಫೀಡ್ ಮಾಡ್ಕೊತಾ ಬನ್ನಿ. ಏನಕ್ಕೆ ಅಂದರೆ ಪಟದು ಗ್ರೋತು ತುಂಬ ಚೆನ್ನಾಗಿ ಬರುತ್ತೆ. ಓಕೆ. ನೋಡ್ಬೋದು ಈಗ ನೀವು ನಾನು ಈ ಅಕ್ಕಿಗೆ 3 ಕಡಲೆಕಾಳು ಮತ್ತು ಆಗಾಗ ಸ್ವಲ್ಪ ಕಡಲೆ ಬೀಜನ ಸಹ 4 ಭಾಗ ಮಾಡಿ ಕೊಡ್ತೀನಿ. ಓಕೆನಾ. ಆಗ ಅಕ್ಕಿ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳುತ್ತೆ. ಅದ್ರ ಜೊತೆ ನಾನು ಅಕ್ಕಿಗಳಿಗೆ A to Z ಸಿರಪ್ ಕೊಡ್ತೀನಿ. ಓಕೆನಾ. ತುಂಬ ಡೈಜೆಷನ್ಗೆ ತುಂಬ ಒಳ್ಳೇದದು. ಓಕೆನಾ. ಈಗ ಎಂತಕ್ಕೆ ಎತ್ಕೊಂಡಿದ್ದೀನಿ ಅಂದರೆ ಈಗ ಜಸ್ಟ್ ಸ್ವಲ್ಪ ಕಡಲೆಕಾಳು ತಿನ್ಸಿದ್ದೀನಿ ಅಕ್ಕಿಗಳಿಗೆ. ಇನ್ನೊಂದು ಸ್ವಲ್ಪ ಈಗ ಅಪ್ಪ ಅಮ್ಮನ ಹತ್ರ ಬಿಟ್ಬಿಟ್ಟು ರಾಗಿನ ಸ್ವಲ್ಪ ಅಪ್ಪ ಅಮ್ಮ ತಿನ್ಸಾಮೇಲೆ ನಾನು ಸ್ವಲ್ಪ ರಾಗಿ ನೋಡಿಸ್ತೀನಿ ಅಕ್ಕಿಗೆ ಬಲೂನ್ ಫೀಡರಲ್ಲಿ. ಓಕೆನಾ. ತುಂಬ ಜನಕ್ಕೆ ಬಲೂನ್ ಫೀಡರು ಯೂಸ್ ಮಾಡೋದಕ್ಕೆ ಬರೋಲ್ಲ. ಓಕೆನಾ. ಯಾರ್ಯಾರಿಗೆ ಬರೋಲ್ಲ ಅವರೆಲ್ಲ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಲೂನ್ ಫೀಡರಲ್ಲಿ ಯಾವ ಥರ ಹೊಡೆಯೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಟ್ರೇಸ್ ಏನಾರ ಬೇಕು ಅಂದರೆ ಕಮೆಂಟ್ ಮಾಡಿ. ತುಂಬ ಜನ ಕೇಳಿದಷ್ಟೇ ವಾಟರ್ ಫೀಡರು. ಓಕೆನಾ. ಇಲ್ಲಿರಲಿ ವಾಟರ್ ಫೀಡರು ನಾನು ಯೂಸ್ ಮಾಡ್ತಾ ಇರೋದು ಈ ಥರದ್ದು. ಓಕೆನಾ. ನಿಮ್ಗೆ ಏನಾರು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಬೇಕಾದ್ರೆ ಆರ್ಡರ್ ಮಾಡಿ ನಾನು ತರಿಸ್ಕೊಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಸಹ ಅವೈಲೇಬಲ್ ಇದೆ. ಈಗ ಸದ್ಯಕ್ಕೆ ಸ್ಟಾಕ್ ಖಾಲಿ ಆಗಿದೆ. ಓಕೆ. ನಾನು ಬೇಕಂದ್ರೆ ಕಮೆಂಟ್ ಮಾಡಿ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ. ಈ ಪಟ ಸಿಂಗಲ್ ಪಟ ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆನಾ. ಈಗ ಇದಕ್ಕೆ ಸ್ವಲ್ಪ ರಾಗಿ ಹೊಡೆದು ಅವ್ರ ಅಪ್ಪ ಅಮ್ಮನ ಹತ್ರ ಬಿಡಬೇಕು. ಓಕೆನಾ. ಆಮೇಲೆ ಮೇಲು ಫೀಮೇಲ್ ಯಾವ ಥರ ಕಂಡಿಡಿದು ಅಂತ ಕೇಳಿದ್ರಿ. ಓಕೆನಾ. ಸ್ವಲ್ಪ ನಾನು ಪಟಾನ ಸ್ವಲ್ಪ ಬೆಚ್ಚಕ್ಕೆ ಆಗಲಿ ಅಂದ್ಬಿಟ್ಟೋಸ್ಕರ ಈಚೆಗೆ ಬಿಟ್ಟಿದ್ದೀನಿ. ಓಕೆನಾ. ಮೇಲು ಫೀಮೇಲ್ ಕಂಡುಹಿಡಿಯೋದಕ್ಕೆ ಕೆಲವರು ಕಾಟ ನೋಡಿ ಕಂಡುಹಿಡಿತಾರೆ. ಕಾಟದಲ್ಲೂ ಸಹ ಕೆಲವು ಸಲ ಗೊತ್ತಾಗೋದಿಲ್ಲ. ಓಕೆನಾ. ನೀವು ಯಾವುದೇ ತೊಗೊಬೇಕಾದ್ರೂ ಅಷ್ಟೇ, ಹೆಣ್ಣಕ್ಕಿ ಯಾವತ್ತು ಚೋಟ ಇರುತ್ತೆ, ಅಂದರೆ ಬಾಡಿ ಪ್ಯಾಟರ್ನೇ ಒಂದು ಸ್ವಲ್ಪ ಬೇರೆ ಥರ ಇರುತ್ತೆ, ಗಂಡಕ್ಕಿಗೆ ಬೇರೆ ಥರ ಇರುತ್ತೆ. ಈಗ ನೋಡ್ಬೋದು ಇಲ್ಲಿ ನಾನು ನಿಮ್ಗೊಂದು ಧೂಮ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನಾರ ನನ್ನ ಫ್ರೆಂಡ್ ಏನಾರು ಬಂದಾಗ ನಿಮ್ಗೆ ಅಕ್ಕಿನ ಕೈಲಿ ಹಿಡ್ದು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಒಬ್ಬನೇ ಇರೋದ್ರಿಂದ ನೀಟಾಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಓಕೆನಾ. ಈಗ ಇದೊಂದು ಫೀಮೇಲ್ ಇದೆ. ಓಕೆನಾ. ಫೀಮೇಲ್ ನೋಡಿ ಬೇಕಾದ್ರೆ ಈಚೆಗೆ ಬಿಟ್ಟು ತೋರಿಸ್ತೀನಿ. ಅಕ್ಕಿ ಗುಮಾಯಿಸುತ್ತೆ. ಓಕೆನಾ. ನಮ್ಮ ಧೂಮನೆ ಬಿಡೋಣ. ಧೂಮ ಬಿಟ್ಟಿದ್ದೀನಿ, ಅದಕ್ಕೆ ನಮ್ಮ ತಾಮ್ರಲ್ಲಿ ಕಂಡು ಬಿಡ್ತೀನಿ ತಾಳಿ. ಓಕೆ 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 ನೋಡಿ ಬಿಟ್ಟಿದ್ದೀನಿ ನಮ್ಮ ತಾಮ್ರಲ್ಲಿ ಗಂಡನ್ನ. ಗಂಡು ಹೆಣ್ಣು ಯಾವ ಥರ ಕಂಡು ಹಿಡಿತಾರೆ ಅಂತ ನಿಮ್ಗೆ ನೋಡಿ ಈಗ ಗೊತ್ತಾಗುತ್ತೆ. ಓಕೆ. ಒಂದು ಗಂಡು ಒಂದು ಹೆಣ್ಣು ಬಿಟ್ಟಿದ್ದೀನಿ. ನಮ್ಮ ತಾಮ್ರಲ್ಲಿ ಬಿಟ್ಟಿರೋದು ನಾನು ಗಂಡು. ಓಕೆನಾ. ಹೆಣ್ಣು ಅಕ್ಕಿ ಇಲ್ಲಿ ಬಿಟ್ಟಿದ್ದೀನಿ. ಓಕೆನಾ. ಅಕ್ಕಿ ಬಿಟ್ಟಾಗ ಏನಾಗುತ್ತೆ ಅಂದರೆ ಗಂಡಕ್ಕಿ ಮಸ್ತಿ ಮಾಡಿ ಎದ್ದು ನಿಂತ್ಕೊಳ್ಳೋಕ್ಕೆ ಸಕ್ಕ ಟ್ರೈ ಮಾಡುತ್ತೆ. ಹೆಣ್ಣಕ್ಕಿನೂ ಸಹ ಮಸ್ತಿ ಮಾಡುತ್ತೆ, ಇಲ್ಲ ಅಂತಲ್ಲ. ಬೇಕಾದ್ರೆ ನಮ್ಮ ಸುರ್ಮಿ ಜೊತೆಲ್ಲ ನಾನು ತೋರಿಸ್ಕೊಡ್ತೀನಿ. 2 ಗಂಡು ಹೆಣ್ಣು ಥರನೇ ಒಂದೊಂದ್ಸಲಿ ನನಗೆ ಕನ್ಫ್ಯೂಸ್ ಆಗೋಗುತ್ತೆ, ಆ ಥರ ಆಡುತ್ತೆ ಅಕ್ಕಿ. ಓಕೆನಾ. ಇರಿ ಈ ಗೂಡಲ್ಲಿ ಬಿಟ್ಟು. ಓಕೆ. ಅಕ್ಕಿ ಇಲ್ಲಿ ಗುಮಾಯಿಸ್ತಾ ಇಲ್ಲ, ನಮ್ಮ ತಾಮ್ರಲ್ನ ಬಿಡ್ತಿದ್ದಾಳೆ. ಇವತ್ತೆಲ್ಲ ಗೂಡೆಲ್ಲ ಕ್ಲೀನ್ ಮಾಡಿದ್ದೀವಿ. ನೋಡಿ ನಮ್ಮ ತಾಮ್ರಲ್ನ ಬಿಟ್ಟಿದ್ದೀನಿ.
ಈಗ ನಮ್ಮ ಧೂಮನ ಅವ್ರ ಹತ್ರ ಬಿಡೋಣ. ನೋಡಿ ಗಂಡು ಹೆಣ್ಣು ಯಾವ ಥರ ಆಡುತ್ತೆ ಅಂತ ಈಗ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ ಗಂಡು ಯಾವ ಥರ ಆಡ್ತಾ ಇದೆ. ಹೆಂಡಕ್ಕೆ ಏನಾರ ಮಸ್ತಿಲಿದ್ರೆ ಅಕ್ಕಿನೂ ಮಸ್ತಿ ಮಾಡಿ ಕುತ್ಕೊಳ್ಳುತ್ತೆ. ನನ್ನ ಪ್ರಕಾರ ಇದು ಕುತ್ಕೊಳ್ಳುತ್ತೆ, ಯಾಕೆಂದ್ರೆ ಅಕ್ಕಿ ಮಸ್ತಿಲಿದೆ. ನೋಡಿ ಹೆಣ್ಣಕ್ಕಿ ನೋಡಿ ಈಗ ಯಾವ ಥರ ಆಡ್ತಾ ಇದೆ. ಅಕ್ಕಿ ಮಸ್ತಿಲಿದೆ ನೋಡಿ. ಈ ಥರ ನೀವು ಅಕ್ಕಿನ ಬಿಟ್ಟು ನೋಡ್ಕೊಂಡು ಹಿಡ್ಕೊಬೇಕು. ಕೆಲವು ಸಲ ಏನಾಗುತ್ತೆ ಅಂದರೆ ಗಂಡು ಅಂದ್ಕೊಂಡು ತಂದಿರ್ತೀವಿ, ಓಕೆನಾ, ಅದು ಹೆಣ್ಣಕ್ಕಿ ಆಗಿರುತ್ತೆ. ಓಕೆನಾ, ಮಿಸ್ಟೇಕ್ ಆಗುತ್ತೆ, ಯಾರು ಇಲ್ಲಿ ಪರ್ಫೆಕ್ಟ್ ಇರಲ್ಲ. ಓಕೆನಾ, ಕೆಲವರು ಗಂಡು ಹೆಣ್ಣು ಸ್ವಲ್ಪ ಜೊತೆ ಮಾಡೋಕ್ಕಾಗ್ದೇನೆ ಹೆಣ್ಣಿಗೆ ಹೆಣ್ಣು ಗಂಡಿಗೆ ಗಂಡು ನೋಡಿ ಕುತ್ಕೊಂಡ್ಬಿಡ್ತೈತೆ ಅಕ್ಕಿ. ನೋಡಿದ್ರಲ್ಲ, ಈ ಥರ ಬಿಟ್ಟು ನೋಡಿ ನೀವು ಸೆಲೆಕ್ಟ್ ಮಾಡಿ ತಗೊಬೇಕು. ಓಕೆನಾ, ಅದಕ್ಕೋಸ್ಕರ ಅಷ್ಟೇ ಈ ವಿಡಿಯೋದಲ್ಲಿ ನಿಮಗೆ 2 ಬಗ್ಗೆ ಹೇಳಿದ್ದೀನಿ. ಒಂದು ಪಟಾಕಿ ಯಾವ ಥರ ಮೇವು ತಿನ್ಸೋದು ಮತ್ತು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು, ಮತ್ತು ಮೇಲ್ ಫಿಮೇಲ್ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಟೂರ್ನಿಮೆಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಇನ್ನು ಇದರಲ್ಲಿ ನಿಮಗೆ ಗಂಡಕ್ಕಿ ಹೆಣ್ಣಕ್ಕಿ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.